ಎಂಟೆಂಟು ತಿಂಗಳು ಸಂಬಳ ಇಟ್ಕೊಡ್ರಿ ಅಂದ್ರೆ ಆಸ್ಪತ್ರೆ ದುಡ್ಡಿಲ್ಲ ಅಂತ ಹೊಡೆಯಕ್ಕೆ ಬರ್ತಾರೆ. ಯಾರಮ್ಮ? ಆಕೆ ಗದ್ಗೆಮ್ಮ ಎಂಟೆಂಟು ತಿಂಗಳು ಸಂಬಳ ಇಟ್ಕೊಡ್ರಿ ಅಂದ್ರೆ ಆಸ್ಪತ್ರೆ ದುಡ್ಡಿಲ್ಲ ಅಂತ ಹೊಡೆಯಕ್ಕೆ ಬರ್ತಾರೆ. ಯಾರಮ್ಮ? ಆಕೆ ಗದ್ಗೆಮ್ಮ ನಿನಗೆ ಕೈ ಎತ್ತಿದ್ರ ಯಾವಾಗ? ನಮ್ಮ ಆಸ್ಪತ್ರೆ ಒಟ್ಟು ನೋಡಿ ಇಲ್ಲೇ. ಸಂಬಳ ಕೇಳಿದ್ಕೇನ? ಸಂಬಳ ಕೇಳಿದ್ಕೇನ? ಅಲ್ಲ ಆಕೆ ಏನ್ ಮಾಡೋದು, ಮೊನ್ನೆ DC ಹತ್ರ ಹೋಗಿ ಬಂದನ್, ದಾವಣಗೆರೆಗೆ DC ಆಫೀಸ್ಗೆ ಹೋಗಿ ಬಂದನ್. ಸಂಬಳ ಕೇಳಿದ್ಕೆ ಕೈ ಎತ್ತಿದ್ರ? ಬರೀ ಸಂಬಳ ಕೇಳೋದ್ಕ. ಯಾರು ಎತ್ತಿದ್ ಕೈ ಎತ್ತಿದ ಯಾರು? ಗದ್ಗೆವ. ಅವ್ರು ಏನ್ ಕೆಲಸ ಮಾಡ್ತಾರೆ ಇಲ್ಲಿ? ಬರ್ಕಂದು ದುಡ್ಡು ಎಣಿಸ್ತಾಳೆ, ಎಣಿಸಿ ಪೇಂಟಿಂಗ್ ಮಾಡ್ತಾಳೆ. ಹೌದಾ? ದುಡ್ಡು ಇಲ್ಲ ಅಂತ. ಎಷ್ಟು ತಿಂಗಳಿಗೆ ಕೊಡ್ಬೇಕು ಸಂಬಳ? 8 ತಿಂಗಳು ಕೊಡ್ಬೇಕು. ಏನ್ ಕೆಲಸ ಮಾಡ್ತೀನಿ ನಾ ಇಡೀ ಆಸ್ಪತ್ರೆನ ಬಟ್ಟೆ ಮುಗಿತೀನಿ. ಕಚ್ಚಂದಾನೆ ಅವನು, ಎಳ್ಕಂದಾನೆ ಅವನು, ಇದನ್ನ ಮಾಡ್ದಾನೆ ಅವನು. ಎಷ್ಟು ವರ್ಷದಿಂದ ಮಾಡ್ತಿದ್ದಿ? ನಾನು 30 ವರ್ಷ ಆಯ್ತು ಈ ಆಸ್ಪತ್ರೆ ಕೆಲಸ ಮಾಡಕತ್ತಿ. ಎಷ್ಟು ಸಂಬಳ ಕೊಡ್ತಿದ್ರು ಫಸ್ಟಿಗೆ? ಫಸ್ಟಿಗೆ 600 ರೂಪಾಯಿದಿಂದ ದುಡ್ಡು ಬಂದ. ದುಡ್ದಿದ್ದಿ ಇಲ್ಲಿ? ದುಡ್ಡು ಬಂದಿಂದಲೇ 3 ತಿಂಗಳು ಸಂಬಳ ಕೊಟ್ಟಿದ್ರು. ಈಗ ಸಂಬಳ ಕೇಳಿದ್ರೆ ನಿಂಗೆ ಹೊಡೆಯಕ್ಕೆ ಬರ್ತಾರ? ಹೊಡೆಯಕ್ಕೆ ಬರ್ತಾರೆ. ಅಕ್ಕಿಗೆ ಹೊಡೆದು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಮಾಡಿದ್ದೆ, ಏನೋ ಹೋಗ್ರಿ ಅಂತ ಬಿಟ್ಟೆ. ಸರಿ ತಗ.